ನಿಮಗೆ ಒಂದು ತಿಂಗಳು ಸಾಕು ಈ ಹೋಟೆಲ್ ಇಂಡಸ್ಟ್ರಿನೇ ಬೇಡ ಅಂತ ಅನ್ಸ್ಬಿಡುತ್ತೆ. ಅಷ್ಟು ಚಾಲೆಂಜಸ್ ಇರುತ್ತೆ ಈ ಹೋಟೆಲ್ ಇಂಡಸ್ಟ್ರಿ. ಇದು ಈಸಿ ಅಲ್ವೇ ಅಲ್ಲ. ಎಲ್ಲೋ ಸುಮಾರು ಜನಕ್ಕೆ ಇದು ಕೈ ಹಿಡಿಯೋದು. ಪರ್ಸೆಂಟೇಜ್ ಆಗಿರ್ಬೋದು, ಇಲ್ಲ ಪ್ರಾಫಿಟ್ ಮಾರ್ಜಿನ್ ಎಷ್ಟಕ್ಕೆ ಬಂದಿದೆ ಗೊತ್ತಾ? ಲ್ಯಾಪ್ಟಾಪ್ ಕೊಡಿಸ್ಬಿಡ್ತೀನಿ. ಲ್ಯಾಪ್ಟಾಪ್ ಕೊಡಿಸಿದ್ರೆ ಇದು ಕೊಡಲ್ಲ. ಇವಾಗ ಇನ್ನೊಂದೇನಾಗ್ತಿದೆ ಅಂತಂದರೆ, ಯಾರೇ ಒಂದು ಇನ್ವೆಸ್ಟ್ಮೆಂಟ್ ಇದೆ, ನನ್ನ ಹತ್ರ ಇಷ್ಟು ಅಮೌಂಟ್ ಇದೆ, ನಾನೇನೇ ಮಾಡಬೇಕು ಅಂತ ಹೋಗ್ತಾ ಇದ್ರು ಫಸ್ಟ್ ಅವ್ರಿಗೆ ಯೋಚನೆ ಬರೋದು ಹೋಟೆಲ್ ಇಂಡಸ್ಟ್ರಿ, ಹಾಸ್ಪಿಟಲ್ ಇಂಡಸ್ಟ್ರಿನೇ ನೆನಪು ಬರುತ್ತೆ. ಬಟ್ ಇದರಲ್ಲಿ ಇರೋ ಚಾಲೆಂಜಸ್, ನೀವು ಡೇ ಟು ಡೇ ಲೈಫ್ ಅಂದರೆ ಡೇ ಟು ಡೇ ಚಾಲೆಂಜಸ್ ಏನು ನೀವು ತೊಗೋತಿರಲ್ಲ, ನಿಮಗೆ ಒಂದು ತಿಂಗಳು ಸಾಕು ಈ ಹೋಟ್ಲ್ ಇಂಡಸ್ಟ್ರಿನೇ ಬೇಡ ಅಂತ ಅನ್ಸ್ಬಿಡುತ್ತೆ. ಅಷ್ಟು ಚಾಲೆಂಜಸ್ ಇರುತ್ತೆ. ಡೈಲಿ ಚಾಲೆಂಜಸ್ ಬರ್ತಾ ಇರುತ್ತೆ. ಸ್ಟಾಫ್ ಪ್ರಾಬ್ಲಮಿಂದ ಹಿಡಿದು, ಆಪ್ರೇಷನ್ಸ್ ಪ್ರಾಬ್ಲಮಿಂದ ಹಿಡಿದು, ಮೇಂಟೆನೆನ್ಸ್ ಪ್ರಾಬ್ಲಮ್ಮು, ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರಾಬ್ಲಮ್, ಕ್ವಾಲಿಟಿ ಇಶ್ಯೂಸ್ ಆಗಿರ್ಬೋದು, ಎಲ್ಲ ಥರನೂ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ವೆರಿ ಟಫೆಸ್ಟ್ ಇಂಡಸ್ಟ್ರಿ ಅಂದರೆ ಈ ಹೋಟೆಲ್ ಇಂಡಸ್ಟ್ರಿ. ಇದು ಈಸಿ ಅಲ್ವೇ ಅಲ್ಲ. ಎಲ್ಲೋ ಸುಮಾರು ಜನಕ್ಕೆ ಇದು ಕೈ ಹಿಡಿಯೋದು. ಬಟ್ ನಮಗೆ ಯಾಕೆ ಕೈ ಹಿಡಿದಿದೆ ಅಂತಂದರೆ, ನಾವು ಹಾಕಿರೋ ಎಫರ್ಟು ನೀವು ನಾನು ಹೇಳಬಾರ್ದು. ಹೇಳಿದ್ರೆ ಅದು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಎಫರ್ಟ್ ಹಾಕಿದ್ದೀವಿ. ಬಟ್ ಇದು ಯಾರಿಗೂ ಗೊತ್ತಾಗಲ್ಲ ನಾವು ಹಾಕಿರೋ ಎಫರ್ಟು. ಏನಿಲ್ಲ ಅಂದರೂ ಡೈಲಿ ಮಿನಿಮಮ್ 15 to 16 hours ಕೆಲಸ ಮಾಡಿದ್ದೀವಿ ನಾವು. ಫಸ್ಟು 2 years ಒಂದು ಮಿನಿಮಮ್ 16 hours ಕೆಲಸ ಮಾಡ್ತಾಯಿದ್ವಿ. ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದೀವಿ. ಬರೀ ಯೋಚನೆ ಮಾಡಿ ಹೆಂಗೆ ಫಿಕ್ಸ್ ಮಾಡೋದು, ಹೆಂಗೆ ನಮ್ಮ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದು, ಹೆಂಗೆ ಪ್ರಮೋಷನ್ಸ್ ಮಾಡೋದು, ಹೆಂಗೆ ಜನನ್ನ ಕರೆಸೋದು. ಇವಾಗ ಒಂದು ಹೋಟೆಲ್ ಆದಮೇಲೆ ಓಡಾಡ್ತಿರ್ತಾರೆ ಜನ, ಬಂದು ತಿಂತಾರೆ, ಇಷ್ಟಪಡ್ತಾರೆ. ಅದು ನಿಮಗೆ ಗ್ರ್ಯಾಜುವಲಿ ಗ್ರೋ ಆಗ್ತಾ ಹೋಗುತ್ತೆ ಬಿಸ್ನೆಸ್ಸು. ಬಟ್ ಅಟ್ ದ ಸ್ಟಾರ್ಟ್ ನಾವು ಹೆಂಗೆ ಗ್ರೋ ಮಾಡಬೇಕು, ನಮ್ಮ ಬ್ರ್ಯಾಂಡಿಂಗ್ ಹೆಂಗೆ ಮಾಡ್ಕೋಬೇಕು, ನಮ್ಮನ್ನು ನಾವು ಯಾವ ಥರ ಪೋರ್ಟ್ರೇ ಮಾಡ್ಕೊಬೇಕು, ನಮ್ಮ ಕ್ವಾಲಿಟಿನ ಹೆಂಗೆ ಜಸ್ಟಿಫೈ ಮಾಡಬೇಕು, ಇದಕ್ಕೆಲ್ಲ ತುಂಬಾ ಟೈಮ್ ಬೇಕಾಗುತ್ತೆ. ಹಾಗೆ ಅದಕ್ಕೆ ನಾವು ಅಂತ ನಿಂತ್ಕೊಂಡ್ರೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಹೋಟೆಲ್ ಸ್ಟ್ಯಾಂಡ್ ಆಗೋಕ್ಕೆ 5 ವರ್ಷ ಆಗುತ್ತೆ. ಆ 5ನೇ ವರ್ಷಕ್ಕೆ ನಾವು ಇವತ್ತು ಬಂದು ನಿಂತಿದ್ದೀವಿ. 5 ವರ್ಷಕ್ಕೆ ಬಂದು ನಿಂತಿದ್ದಾಗ ನಾವು ಇವಾಗ ಕಲ್ತಿದ್ದೀವಿ ನಾವು ಹೋಟೆಲ್ ಇಂಡಸ್ಟ್ರಿ ಅಂದರೆ ಏನು ಅಂತ. ಬಟ್ ಇವಾಗ ಮಾಡ್ತಿರೋ ತಪ್ಪು ಏನು ಅಂತಂದರೆ, ಬರ್ತಿರೋ 6 ತಿಂಗಳಿಗೇನೆ ನಾವು ಪ್ರಾಫಿಟ್ಸ್ ಎಕ್ಸ್ಪೆಕ್ಟ್ ಮಾಡಬೇಕು. ಬರ್ತಿರೋ 6 ತಿಂಗಳಿಗೇನೆ ನಾವು ಟ್ರೆಂಡ್ ಕ್ರಿಯೇಟ್ ಮಾಡಿಬಿಡ್ಬೇಕು. ಹಾಕಿರೋ ದುಡ್ಡೆಲ್ಲ ಬಂದ್ಬಿಡ್ಬೇಕು. ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ನಾನು ಐಲ್ ಬಿ ಸಕ್ಸಸ್ಫುಲ್ ಅಂತ ಅಂದ್ಕೊಂಡಿರ್ತಾರೆ. ದಟ್ ಈಸ್ ರಾಂಗ್. 5 ತಿಂಗಳು ಸಕ್ಸಸ್ಫುಲ್ಲಾಗಿ ನಡೀಬೋದು, 6 ತಿಂಗಳು ಸಕ್ಸಸ್ಫುಲ್ಲಾಗಿ ನಡೀಬೋದು. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ನಿಮ್ಮ ಆಪರೇಷನ್ ಸ್ಟಾಪ್ ಆಗದಂಗೆ ಚೆನ್ನಾಗೇ ನಡೆಯುತ್ತೆ, ನೀವು ಪ್ರಾಫಿಟ್ಟು ಬರ್ತಾ ಇರುತ್ತೆ. ಬಟ್ ಎಲ್ಲಿ ಕೆಲಸ ಕೇಳುತ್ತೆ ಅಂತಂದರೆ, ಆಫ್ಟರ್ 2 years ಆದಮೇಲೆ ನಿಮ್ಮ ಬಿಸ್ನೆಸ್ ಏನಿರುತ್ತೆ, ಎಷ್ಟು ಆಗ್ತಿದೆ, ನಿಮ್ಗೆ ಎಷ್ಟು ಬರ್ತಿದೆ, ಅಲ್ಲಿ ನಿಮ್ಮ ಬಿಸ್ನೆಸ್ ಜಸ್ಟಿಫೈ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲಿ ನಿಂತಿದ್ದೀರಾ, ಏನು ಕ್ವಾಲಿಟಿ ಕೊಡ್ತಿದ್ದೀರಾ, ಹಾಗೆ ನಿಮ್ಮ ಕಸ್ಟಮರ್ ಬೇಸ್ ಯಾವ ಥರ ಇದೆ ಅಂತ. 2 years ತನಕ ನೀವು ಏನೇ ಎಫರ್ಟ್ ಹಾಕಿದ್ರೂ ಅದು ಡೈಲಿ ರೀಸೆಟ್ ಆಗಿ 0ಗೆ ಹೋಗ್ತಾನೆ ಇರುತ್ತೆ. ಪ್ರತಿದಿನ ಎಫರ್ಟ್ ಬೇಕಾಗುತ್ತೆ. ಪ್ರತಿ 2 ವರ್ಷನೂ 0, ಬೆಳಗ್ಗೆ ಎದ್ದರೆ 0ಇಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಪ್ರತಿದಿನ ಒಂದು ಸ್ಟ್ರಾಟರ್ಜಿ ಇರುತ್ತೆ. ಪ್ರತಿ ಮಂತು ಒಂದೊಂಥರ ಚಾಲೆಂಜಸ್ ಬರುತ್ತೆ. ಸೊ ಹಾಗಾಗಿ ಹೋಟೆಲ್ ಇಂಡಸ್ಟ್ರಿ ತುಂಬ ಕಷ್ಟ ಇದೆ. ತುಂಬಾ ಪೇಷನ್ಸ್ ಬೇಕು, ಇದಕ್ಕೆ ಹಿಡಿದಿಡ್ಕೊಳ್ಳೋಂಥ ಪೇಷನ್ಸ್ ಬೇಕು. ಹಂಗನ್ಬಿಟ್ಟು ನಾನೇನು ಹೇಳ್ತಾ ಇದ್ದೀನಿ ಇವಾಗ ಲಾಸ್ ಆಗಿಬಿಡುತ್ತೆ ನಾನು ಹತ್ರ ಹೇಳ್ತಾ ಇಲ್ಲ. ಡೈಲಿ ಅದೇ ಎನರ್ಜಿ ಬೇಕು. ಡೈಲಿ ಅದೇ ಎನರ್ಜಿನ ನಾವು ಕ್ಯಾರಿ ಮಾಡ್ಕೊಂಡು ಬರ್ತಾನೆ ಇರಬೇಕು. ಡೈಲಿ ಆ ಎನರ್ಜಿ ಕ್ಯಾರಿ ಮಾಡೋದಿದೆಯಲ್ಲ ಡೈಲಿ, ಅದೇ ಹೇಳೋದು ಟೇಕ್ಸ್ ಲಾಟ್ ಆಫ್ ಟೈಮ್ ಆ್ಯಂಡ್ ಪೇಷನ್ಸ್. ಹಾಗಾಗಿ ಹೋಟೆಲ್ ಇಂಡಸ್ಟ್ರಿ ತುಂಬ ಕಷ್ಟ ಇದೆ. 5 ವರ್ಷ ಬೇಕೇ ಬೇಕು ನಾನು ಸ್ಟ್ಯಾಂಡ್ ಆಗಿದ್ದೀನಿ ನಾನು ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಕೊಳ್ಳೋಕ್ಕೆ. 5 years ಆಫ್ ಯುವರ್ ಟೈಮ್ ಬೇಕೇ ಬೇಕು. ಇಲ್ಲಿ ಇನ್ಸ್ಟೆಂಟಾಗಿ ಏನೂ ಆಗೋಲ್ಲ. 1 ವರ್ಷ ಚೆನ್ನಾಗಾಗುತ್ತೆ ಬಿಸ್ನೆಸ್ಸು. ನೆಕ್ಸ್ಟ್ 11th ಮಂತ್ಗೆ 13th ಮಂತ್ಗೆ ಏನಾಗಿರುತ್ತೆ ನಿಮ್ಮ ಬಿಸ್ನೆಸ್ಸು ಅಂತ ನಿಮಗೆ ಗೊತ್ತೇ ಇರಲ್ಲ. ಅಷ್ಟು ತುಂಬಾ ರಿಸ್ಕ್ ಟೇಕಿಂಗ್ ಬಿಸ್ನೆಸ್ ಇದು. ಹಾಗಾಗಿ ಹೋಟೆಲ್ ಅಷ್ಟು ಈಸಿ ಇಲ್ಲವೇ ಇಲ್ಲ, ಯಾರಿಗೂ ತುಂಬ ಒಳ್ಳೆಯಲ್ಲ. ಅದ್ರ ಬಗ್ಗೆ ಯೋಚನೆ ಬಿಡಿ. ತುಂಬ ಇನ್ನು ಬಿಸ್ನೆಸ್ ಆಪರ್ಚುನಿಟೀಸ್ ಇಂಡಸ್ಟ್ರಿಯಲ್ಲಿ ತುಂಬಾ ಬೇರೆ ಥರ ಆಪರ್ಚುನಿಟೀಸ್ ಇದೆ, ಅದ್ರ ಕಡೆ ಯೋಚನೆ ಮಾಡಿ. ನಾವಿಲ್ಲಿ ಎಂತಕ್ಕೆ ಬಂದಿದ್ದು ಅಂತಂದರೆ ಅದಕ್ಕೆ ಬೇರೆ ಸ್ಟೋರಿನೇ ಇದೆ, ಅದನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಬಟ್ ಯಾರೇ ಒಬ್ಬ ಸಕ್ಸಸ್ಫುಲ್ ಮೆನ್ ಇದ್ದಾನೆ, ಇವಾಗ ಯಾರಿಗೆ ಒಂದು 2 ಬ್ರಾಂಚ್ ಇದೆ, 3 ಬ್ರಾಂಚ್ ಇದೆ ಅಂತಂದರೆ ಅವರು ದುಡ್ಡು ಮಾಡಿಟ್ಕೊಂಡು ಬ್ರಾಂಚಸ್ ಓಪನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಅದು ನಾವು ಬ್ರಾಂಚಸ್ ಮಾಡಿರೋದು ನಮ್ಮ ಸ್ಟ್ರಾಟರ್ಜಿಯಿಂದ ಮಾತ್ರ ಬ್ರಾಂಚಸ್ ಮಾಡೋಕ್ಕಾಗತ್ತೆ ಹೊರತು ನಾವು ದುಡ್ಡು ಮಾಡಿ ಇಟ್ಕೊಂಡು ನಾವು ಏನೂ ಮಾಡೋಕ್ಕಾಗಲ್ಲ ಹೋಟೆಲ್ ಇಂಡಸ್ಟ್ರಿಯಲ್ಲಿ. ಅಗೇನ್ ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಟಾಪಿಕ್ ಅಂತ ಬಂದರೆ ಫುಡ್ ಕಾಸ್ಟ್ ಆ್ಯಂಡ್ ಪರ್ಸೆಂಟೇಜ್.
ಮೊದಲೆಲ್ಲ ಯಾವ ಇದ್ರಲ್ಲಿ ನಡೀತಿತ್ತು ಗೊತ್ತಾ, 2020 ಕೋವಿಡ್ಗಿಂತ ಮುಂಚೆ ಹೇಳ್ತೀನಿ. ಕೋವಿಡ್ಗಿಂತ ಮುಂಚೆ ಏನು ಬರ್ತಿತ್ತು ಅಂದರೆ, ಒಬ್ಬ ರೆಸ್ಟೋರೆಂಟ್ ಓನರ್ಗೆ ಒಂದು ಹೋಟೆಲ್ ಇಟ್ಟಿದ್ದಾನೆ ಅಂತಂದರೆ ಅವನು ಒಂದು 10 ಜನ ಸ್ಟಾಫ್ನ ಮೇಂಟೈನ್ ಮಾಡ್ತಿದ್ದಾನೆ. ಇಲ್ಲಾಂದರೆ ಅವ್ನು ತಕ್ಕಂಗೆ ರೆಂಟು ಅದೆಲ್ಲ ಏನೇ ಇತ್ತು ಅಂದರೆ ಡಿಪೆಂಡಬಲ್ ಅದ್ರ ಪ್ರಕಾರವಾಗಿ ಒಬ್ಬ ಹೋಟೆಲ್ ಇಟ್ಟಿರೋನು ಮಿನಿಮಮ್ ಏನಿಲ್ಲ ಅಂದರೆ 40% ಸಿಗ್ತಿತ್ತು. 100 ರೂಪಾಯಿಗೆ 40 ರೂಪಾಯಿ ಸಿಗ್ತಾಯಿತ್ತು. ಎಲ್ಲ ಸ್ಟಾಫ್ ಸ್ಯಾಲ್ರಿ ಕೊಟ್ಟು ಅವನ್ನೆಲ್ಲ ಕಳೆದು ಅವ್ನು ಅದು ಇದು ಎಲ್ಲ ಪೇ ಮಾಡಿ ಎಲ್ಲ ಅವ್ನು ಲಾಸ್ಟಲ್ಲಿ ಉಳಿತಿದ್ದು 40 ರೂಪಾಯಿ, ಅಂದರೆ ಲಕ್ಷಕ್ಕೆ 40,000 ಉಳಿಸ್ತಾ ಇದ್ದ ಅವನು. ಆದರೆ ಇವಾಗಿನ ಪರಿಸ್ಥಿತಿ ಆಫ್ಟರ್ ಕೋವಿಡ್ ಅಷ್ಟು ರೆಸ್ಟೋರೆಂಟ್ಸ್ ಬಂದಿದೆ, ಅಷ್ಟು ಹೋಟೆಲ್ಸ್ ಬಂದಿದೆ, ಅಷ್ಟು ಎಕ್ಸ್ಪೆನ್ಸಸ್ ಆಗಿದೆ. ಆ ಎಕ್ಸ್ಪೆನ್ಸಸ್ಸು, ಫುಡ್ ಕಾಸ್ಟು, ಸ್ಟಾಫ್ ಸ್ಯಾಲ್ರಿ ಎಲ್ಲನೂ ನೋಡಿ ಅಳೆದು ತೂಗಿದ್ರೂ ಇವಾಗ ಮ್ಯಾಕ್ಸಿಮಮ್ಗೆ ಬಂದು ನಿಂತಿರೋದು ಎಷ್ಟು ಗೊತ್ತಾ, ಒಂದು ಹೋಟೆಲ್ ಇಂಡಸ್ಟ್ರಿಯ ಪರ್ಸೆಂಟೇಜ್, ಫುಡ್ ಕಾಸ್ಟ್ ಪರ್ಸೆಂಟೇಜ್ ಆಗಿರ್ಬೋದು, ಇಲ್ಲ ಪ್ರಾಫಿಟ್ ಮಾರ್ಜಿನ್ ಎಷ್ಟಕ್ಕೆ ಬಂದಿದೆ ಗೊತ್ತಾ? ಪ್ರಾಫಿಟ್ ಮಾರ್ಜಿನ್ ಇದೆ ಜಸ್ಟ್ 15% ಅಷ್ಟೇ ಒಬ್ಬ ಹೋಟೆಲ್ ಓನರ್ಗೆ ಸಿಗೋದು. 100 ರೂಪಾಯಲ್ಲಿ 15 ರೂಪಾಯಿ ಸಿಗುತ್ತೆ ಹೋಟೆಲ್ ಓನರ್ಗೆ ಅಷ್ಟೇ. ಅಷ್ಟರಲ್ಲೇ ನೀವು ಖುಷಿ ಪಡಬೇಕು. ವೆದರ್ ಇಟ್ ಇಸ್ ಅ ಪಬ್, ವೆದರ್ ಇಟ್ ಇಸ್ ಅ ಹೈಫೈ ರೆಸ್ಟೋರೆಂಟ್, ವೆದರ್ ಇಟ್ ಇಸ್ AC ರೆಸ್ಟೋರೆಂಟ್, ಡೈನಿಂಗ್, ಫೈನ್ ಡೈನಿಂಗ್, ನಾರ್ಮಲ್ ರೆಸ್ಟೋರೆಂಟ್, ವಾಕ್ ಇನ್ ರೆಸ್ಟೋರೆಂಟ್, ಎನಿಥಿಂಗ್. ಇವಾಗಿರೋ ಎಕ್ಸ್ಪೆನ್ಸಸ್ಗೆ ಜಸ್ಟ್ 15% ಹೋಟೆಲ್ ಓನರ್ಸ್ಗೆ ಸಿಗ್ತಾ ಇದೆ. ರಾಗ್ ಅಸಂಪ್ಷನ್ ಬಿಟ್ಬಿಡಿ, ಹೋಟೆಲ್ ಅಂದರೆ 50% ಸಿಕ್ಬಿಡುತ್ತೆ. 100 ರೂಪಾಯಿಗೆ 50 ರೂಪಾಯಿ ಸಿಕ್ಬಿಡುತ್ತೆ. ಆ ಕಾಲ ಹೋಯ್ತು, ಅದಿತ್ತು 2015, 2010, 2015, 2020 ಆ ಕಾಲ ಇತ್ತು. ಬಟ್ ಇವಾಗ ಆ ಥರ ಇಲ್ಲ. ಜಸ್ಟ್ 15%, ಫ್ಲ್ಯಾಟ್ 15% ಅಷ್ಟೇ ಸಿಗೋದು. ಅದರಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ಅವರ ಅನ್ವಾಂಟೆಡ್ ಕಮಿಷನ್ಸು, ಆ್ಯಡ್ಸು, ಡಿಸ್ಕೌಂಟ್ಸಿಂದ ಹೋಟೆಲ್ ಓನರ್ಸ್ ಇನ್ನೂ ಲಾಸ್ ಆಗ್ತಾ ಇದ್ದಾರೆ. ಬಟ್ ನಿಮಗೆ ಗೊತ್ತಾಗ್ತಿಲ್ಲ, ನಿಮಗೆ ಪ್ರಾಫಿಟ್ಸ್ ಆಗಿರ್ಬೋದು, ನಿಮ್ಮ ಡೈಲಿ ಸೇಲ್ಸ್ ಇಂಪ್ಯಾಕ್ಟ್ ಆಗ್ತಿಲ್ಲ ಅಂದ್ಬಿಟ್ಟು ಝೊಮ್ಯಾಟೊಗೆ, ಸ್ವಿಗ್ಗಿಗೆ ನೀವು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ. ಬಟ್ ಅವರು ನಿಮಗೆ ಪ್ರಾಪರ್ ನಿಮ್ಗೇನು ಬರಬೇಕು ಪೇಔಟು ಅದು ಕೊಡ್ತಾ ಇಲ್ಲ. ಸೊ ಹಾಗಾಗಿ ಇದೇ August 15 ನಾವು ಝೊಮ್ಯಾಟೊ, ಸ್ವಿಗ್ಗಿನ ಸ್ಟಾಪ್ ಮಾಡ್ತಾ ಇದ್ದೀವಿ. ಅಕ್ರಾಸ್ ಆಲ್ ದ ಬ್ಯಾಂಗ್ಳೂರ್ ಹೋಟೆಲ್ ಅಸೋಸಿಯೇಷನ್ ಅವರು ಸ್ವಿಗ್ಗಿ, ಝೊಮ್ಯಾಟೊನ ಸ್ಟಾಪ್ ಮಾಡ್ತಾ ಇದ್ದೀವಿ. ಆ್ಯಸ್ ಅ ಕೈಂಡ್ ಆಫ್ ಅ ಪ್ರೊಟೆಸ್ಟ್. ನೋಡಬೇಕು ಅವ್ರು ಏನು ಟರ್ಮ್ಸಲ್ಲಿ ಬರ್ತೀರಾ ಅಂತ. ನನ್ನ ಪ್ರಕಾರವಾಗಿ ಒಂದು ಸ್ವಿಗ್ಗಿ ಹಾಗೂ ಝೊಮ್ಯಾಟೊ ಪ್ಲ್ಯಾಟ್ಫಾರ್ಮ್ ಅವರು 30% ಪೇಔಟ್, ಅಂದರೆ 30% ಡಿಡಕ್ಷನ್ ಫಾರ್ ದೇರ್ ಕಮಿಷನ್ ಅಂತ ಬಂದವರು ಇವಾಗ 60% ತೊಗೋತಾ ಇದ್ದಾರೆ. 100 ರೂಪಾಯಿಗೆ 60 ರೂಪೀಸ್, ಅಂದರೆ 100 ರೂಪಾಯಿಗೆ 60 ರೂಪಾಯಿ ತೊಗೋತಾ ಇದ್ದಾರೆ ಅವರು ಪ್ರಾಫಿಟ್ ಮಾರ್ಜಿನ್ ಆಗಿ. ಅವ್ರಿಗೆ 60 ರೂಪಾಯಿ ಹೋಗ್ತಿದ್ದಾರೆ. ರೆಸ್ಟೋರೆಂಟ್ ಓನರು ಅವನು ಮಾಡಿ ಕಳಿಸಿ ಅವನಿಗೆ ಸಿಗ್ತಾ ಇರೋದೆಷ್ಟು 40 ರೂಪಾಯಿ. ಸೊ ಹಾಗಾಗಿ ಇದು ತುಂಬಾ ಮೋಸ ಆಗ್ತದೆ ಸ್ವಿಗ್ಗಿ, ಝೊಮ್ಯಾಟೊಯಿಂದ. ಇದನ್ನು ನಾವು ಕಂಪ್ಲೀಟ್ ಬ್ಯಾನ್ ಮಾಡ್ತಾ ಇದ್ದೀವಿ. August 15 ಸ್ವಿಗ್ಗಿ, ಝೊಮ್ಯಾಟೊನ ಯೂಸ್ ಮಾಡ್ತಾಯಿಲ್ಲ ಯಾವುದೇ ಹೋಟೆಲ್ ಅಸೋಸಿಯೇಷನ್ ಅವರು. ಸೊ ಇವಾಗ ಹೊಸ ಪ್ಲ್ಯಾಟ್ಫಾರ್ಮ್ಸ್ ಬರ್ತಿದೆ. ಓನ್ಲಿ ಬೈ ರ್ಯಾಪಿಡೋ ಅವ್ರದ್ದು ಓನ್ಲಿ ಬರ್ತಿದೆ. ಮತ್ತು ಫ್ಲಿಪ್ಕಾರ್ಟ್ ಅವ್ರದ್ದು ನಿಮಗೆ ಫ್ಲಿಪ್ಕಾರ್ಟ್ ಫುಡ್ ಬರ್ತಿದೆ. ಸೊ ಇದಕ್ಕೆಲ್ಲ ಆನ್ಬೋರ್ಡ್ ಆಗ್ತಾ ಇದ್ದೀವಿ ಹೋಟೆಲ್ ಅವರು. ಇದು ನೋಡಬೇಕು. ಇದು ಜಸ್ಟ್ 10 to 12% ಕಮಿಷನ್ ಬೇಸಿಸ್ ಮೇಲೆ ವರ್ಕ್ ಆಗ್ತಿದೆ. ಇನ್ಮೇಲೆ ಯಾರ್ಯಾರು ಕಸ್ಟಮರ್ಸ್ ಇದ್ದೀರಾ, ಓನ್ಲಿ ಹಾಗೆ ಫ್ಲಿಪ್ಕಾರ್ಟ್ ಫುಡ್ಸ್ಗೆ ನೀವು ಲಾಗಿನ್ ಆಗಿ ಅಲ್ಲಿಂದ ಆರ್ಡರ್ ಮಾಡ್ಕೊಳ್ಳಿ. ಸೊ ನಮಗೂ ಫೇರ್ ಪ್ರೈಸಿಂಗ್ ಸಿಗುತ್ತೆ, ನಿಮಗೂ ಫೇರ್ ಪ್ರೈಸಿಂಗ್ ಸಿಗುತ್ತೆ. ಅನ್ವಾಂಟೆಡ್ ಪ್ರೈಸಿಂಗು, ಅನ್ವಾಂಟೆಡ್ ಡಿಸ್ಕೌಂಟ್ಸು, ಆ್ಯಡ್ಸು, ಅದರಿಂದ ಜಾಸ್ತಿ ಕಮಿಷನ್ಸ್ ತೊಗೊಂಡು ಈ ಕಡೆ ಕಸ್ಟಮರ್ಗೂ ಜಾಸ್ತಿ ಪ್ರೈಸ್ ಇಟ್ಕೊಂಡು ಕಸ್ಟಮರ್ಗೂ ಲಾಸ್ ಮಾಡಿಕೊಂಡು, ಈ ಕಡೆ ಹೋಟೆಲ್ ಕನ್ಸ್ಯೂಮರ್ಸ್ಗೂ ಅವ್ರಿಗೂ ಲಾಸ್ ಮಾಡಿಕೊಂಡು, ಅಂದರೆ ಹೋಟೆಲ್ ಸೈಡ್ ಇರೋರ್ಗು ಅವ್ರಿಗೂ ಓನರ್ಸ್ಗೂ ಲಾಸ್ ಮಾಡಿ ಈ ಝೊಮ್ಯಾಟೊ ಹಾಗೂ ಸ್ವಿಗ್ಗಿ ಮೊನೋಪೊಲಿಯಾಗಿ ಪ್ಲೇ ಮಾಡ್ತಾ ಇದೆ. ಇದನ್ನು ನಾವು ಸ್ಟಾಪ್ ಮಾಡಲೇಬೇಕು. ಸೊ ಹಾಗಾಗಿ ವಿ ಹ್ಯಾವ್ ಆಲ್ರೆಡಿ ಸ್ಟಾಪ್ ಸ್ವಿಗ್ಗಿ. ನಮ್ಮ ಬ್ರದರ್ಸ್ ಬಿನಲ್ಲಿ ಸ್ವಿಗ್ಗಿನ ಸ್ಟಾಪ್ ಮಾಡ್ತಾ ಇದ್ದೀವಿ. ಹಾಗೆ ಝೊಮ್ಯಾಟೊ ಕಮಿಂಗ್ ಡೇಸಲ್ಲಿ ಝೊಮ್ಯಾಟೊನೂ ಸ್ಟಾಪ್ ಮಾಡ್ತೀವಿ. ಯಾವುದು ಲೈಕ್ ಇವಾಗ ಮೊಬೈಲ್ ಇಂಡಸ್ಟ್ರಿಯಲ್ಲಿ ಹೇಗೆ ನಮಗೆ ಜಿಯೋ ಬಂದು ಕಂಪ್ಲೀಟ್ ಸಿಸ್ಟಮ್ನೇ ಟ್ರಾನ್ಸ್ಫಾರ್ಮ್ ಮಾಡ್ತೋ, ಆ ಥರದ್ದೊಂದು ಬರಲೇಬೇಕು. ಬಂದಾಗಲೇ ಇವರು ಅವರ ಸ್ಟ್ಯಾಂಡರ್ಡೈಸ್ ರೇಟ್ ಇಟ್ಬಿಟ್ಟು ಬಿಸ್ನೆಸ್ ಮಾಡಿಕೊಂಡು ನಮಗೂ ಬಿಸ್ನೆಸ್ ಮಾಡೋಕ್ಕೆ ಬಿಡ್ತಾರೆ. ಸೊ ಹೋಟೆಲ್ ರಿಯಾಲಿಟೀಸು ಈ ಥರ ಇರುತ್ತೆ. ಅದು ನೋಡೋರಿಗೆ ಇವರಿಗೆ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಿದ್ಯಪ್ಪ ಅಂತ ಅನಿಸುತ್ತೆ. ಬಟ್ ನಮಗೆ ಗೊತ್ತು ಅದರಲ್ಲಿರೋ ಚಾಲೆಂಜಸ್ಸು. ಬಿಸ್ನೆಸ್ ಏನೋ ಆಗ್ತಾ ಇರುತ್ತೆ, ಜನಗಳೇನೋ ಬರ್ತಾ ಇರ್ತಾರೆ, ಕ್ರೌಡ್ ಇರುತ್ತೆ. ಬಟ್ ಚಾಲೆಂಜಸ್ ತುಂಬಾ ಇರುತ್ತೆ. ಅದ್ರ ತಕ್ಕನಂಗೆ ಚಾಲೆಂಜಸ್ ಇರುತ್ತೆ. ಸೊ ಈ ಥರ ಸುಮಾರು ವಿಷಯಗಳನ್ನ ನಾನು ಶೇರ್ ಮಾಡ್ಕೋತೀನಿ. ಹೀಗೆ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಬಂದಿದ್ದೀವಿ ಫೋರಮ್ ಮಾಲ್ಗೆ. ಯಾಕೆ ಅಂತ ಹೇಳಿದ್ರೆ ನನ್ನ ಫೈಲ್ಸ್ ಏನಿದೆ ರೆಕಾರ್ಡ್ ಆಗ್ತಾ ಇರೋದು ತುಂಬ ರಾ ಫೈಲ್ಸ್ ಬರ್ತಾ ಇದೆ. ಫೋನಲ್ಲಿ ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಒಳ್ಳೆ ಪ್ರೊಸೆಸರ್ ಹಾಗೂ ಕಾನ್ಫಿಗರೇಷನ್ ಇರೋವಂಥ ಒಂದು ಲ್ಯಾಪ್ಟಾಪ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ ಯಾವ ಮಾಡೆಲ್ಲು, ಯಾವ ಕಾನ್ಫಿಗರೇಷನ್ ಸಿಗುತ್ತೆ ಚೆನ್ನಾಗಿರೋದು ಫಾರ್ ಎಡಿಟಿಂಗ್ ಪರ್ಪಸ್ ಅಂತ ನೋಡೋಣ. ತೊಗೊಳ್ಳೋಣ. ರ್ಯಾಡೋ ವಾಚು ತೊಗೊಳ್ಳೋಣ. ಒಂದು ಟೈಮ್ ಬರುತ್ತೆ ಅವಾಗ ತೊಗೋತೀನಿ. ಸದ್ಯಕ್ಕೆ
ಟಿಸಾರ್ಟಲ್ಲಿ ನಾವು ಹ್ಯಾಪಿ ಆಗಿದ್ದೀವಿ. ನಮ್ಮ ಜೊತೆಗೆ ಇದ್ದಾರೆ ಆಕಾಶ್ ಅವರು. 2 ಮಾತುಗಳನ್ನು ಹಾಡಿ ನಮ್ಮ ಕಂಟೆಂಟ್ ಬಗ್ಗೆ. ಇದು ನಮ್ಮ 11ನೇ ವಿಡಿಯೋ ಸ್ಟ್ರೀಮ್ ಆಗ್ತಾ ಇರೋದು. ಆಕ್ಚುಲಿ ಕಸ್ಟಮರ್ಸ್ಗಳು ಹೇಳ್ಬೇಕು ಯಾವ ತರ ಕಂಟೆಂಟ್ ಬೇಕು ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕಸ್ಟಮರ್ಸ್ ಅಲ್ಲ ವ್ಯೂವರ್ಸು. ನಮ್ಗೆ ಕಸ್ಟಮರ್ಸ್ ಇದ್ದಂಗೆ ವ್ಯೂವರ್ಸ್ ಹೇಳು. ಆಕ್ಚುಲಿ ವ್ಯೂವರ್ಸ್ಗಳು ಹೇಳ್ಬೇಕು ನಮ್ಗೆ ಯಾವ ತರ ಕಂಟೆಂಟ್ ಬೇಕು ಅಂತ. ಚೆನ್ನಾಗಿ ಬಂದೈತೆ. ಅದೇ ಹುಡುಗಿ ಕಂಟೆಂಟ್ ಮಾಡಬೇಕು. ನೀವು ಬಿಸಿ ಇರ್ತೀರಾ, ಅದು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಆಗಲ್ಲ. ಆದ್ರೂ ಮಾಡಕ್ಕೆ ಟ್ರೈ ಮಾಡ್ತಾ ಇದೀಯ, ಮಾಡು. ಹೇಳಪ್ಪ. ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಹೀಗೆ ಕಂಟೆಂಟ್ಸ್ ಎಲ್ಲ ಕಂಟೆಂಟು ಕಮೆಂಟಲ್ಲಿ ಹಾಕಿದ್ರೆ ಆ ಕಂಟೆಂಟ್ ಮಾಡ್ಬೋದು. ಏನಪ್ಪ ಇದು ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಕಂಟೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸಬ್ಸ್ಕ್ರೈಬರ್ಸು ವ್ಯೂಸು ಜಾಸ್ತಿ ಆದರೆ ನಮಗೂ ಇನ್ನೂ ವಿಡಿಯೋ ಚೆನ್ನಾಗಿ ಮಾಡಬೇಕು ಅಂತ. ಬಾ ಒಂದು ಅವಾಗಿಂದ ಹಂಗೆ ಇಟ್ಕೊಂಡು ಹೆಂಗಮ್ಮ ಅಜ್ಜಿ ಎಷ್ಟು ಕೊಟ್ಟಿದ್ದೆ? 5,000 ಕೊಟ್ಟಿದ್ದಮ್ಮ ಅದಕ್ಕೆ. 5,000. ಐವತ್ತಾ? ಅಯ್ಯೋ, ಅಜ್ಜಿ ಮನೆಗೆ ಹೋದಾಗ ಲಾಸ್ ಮಾಡಿ ಬರ್ತೀರ ಒಂದು 10,000 ಅವ್ರಿಗೆ. ಅಮ್ಮ ಮಗ ಇಬ್ರು ಹೋದಾಗೆಲ್ಲ 10,000 ಲಾಸ್ ಮಾಡಿ ಬರ್ತೀರ ಅವ್ರಿಗೆ. ಪಾಪ ಅವ್ರುಗಳೇನೋ ಬಂದವರಲ್ಲ ಅಂತ ಕೊಡಿಸ್ಬೇಕು. ಏನ್ ಅವ್ನು ಟೀ ಶರ್ಟ್ ಅಂತೆ ಅದಂತೆ ಇದಂತೆ ನಿಮ್ಮ ಮೇಂಟೈನ್ ಮಾಡೋಕ್ಕೆ 10,000 ಬೇಕು. ಅಮ್ಮ ಬಿಲ್ ಕೊಡ್ತಾರಂತೆ. ಇಂಥ ಇರಬೇಕು, ಇಂಥವ್ರು ಇದ್ರೆ ಮನೇಲಿ ಒಳ್ಳೆ ಅನುಕೂಲ ಆಗುತ್ತೆ. ಕೊಟ್ಬಿಡಿ. ಎದ್ದೋಗೋಣ ನಡೀರಿ, ಎಲ್ರು ಎದ್ದೋಗೋಣ ನಡೀರಿ. ಕೊಡ್ರಿ. ಇದೊಂದ್ಸತಿ ಏನಾಗಲ್ಲ. ಇದೊಂದ್ಸತಿ ಏನಾಗಲ್ಲ. ನೋಡಿ ನಾವು ಬ್ಲಾಗ್ ಮಾಡ್ತಾ ಇದೀವಿ, ಏನಾಗಲ್ಲ. ಲಾಗಲ್ಲಿ ಬರ್ತೀರಾ ನೀವು ಪೇ ಮಾಡಿರೋದು. ಅದೇ ಹೇಳಿದ್ದು. ಕೊಡ್ರಿ. ಲ್ಯಾಪ್ಟಾಪ್ ಕೊಡ್ಸ್ಬಿಡ್ತೀನಿ. ಲ್ಯಾಪ್ಟಾಪ್ ಕೊಡ್ತೀರಾ? ಇದು ಕೊಡಲ್ಲ. ಹಂಗ ಲ್ಯಾಪ್ಟಾಪಾ ಯಾವಾಗ ಯಾವಾಗ ಕೊಡಿಸ್ತೀರಾ? ಲ್ಯಾಪ್ಟಾಪ್ ಯಾವಾಗ ಕೊಡಿಸ್ತೀರಾ? ಅದೆಲ್ಲ ಕತೆ ಹೇಳ್ತಿದ್ರೆ ಯಾವ ಇವಾಗ ಕೊಡಿಸ್ತೀನಿ ಹೇಳಿ. ಯಾವಾಗ ಯೂಸ್ ಲಕ್ಷ ಹೊಡ್ತದ ಅವಾಗ. ಅಷ್ಟ್ರಲ್ಲಿ ನೀವೇ ಇರಲ್ವಲ್ರಿ ಆನ್ ರೆಕಾರ್ಡ್. ಲಕ್ಷ ಓಡೋಷ್ಟ್ರಲ್ಲಿ ನೀವೇ ಇರಲ್ವಲ್ಲ. ನಾನು ಇರ್ತೀನಲ್ಲೋ ನನಗೆ ಗೊತ್ತಿರಲ್ಲ ಲಕ್ಷ ಓಡೋಷ್ಟ್ರಲ್ಲಿ. ಅವನೊಬ್ಬ ಇದ್ರೆ ಇರ್ತಾನೆ. ನಮ್ಮ ಅಣ್ಣನ ವಿಡಿಯೋ ಲಕ್ಷ ಆಯ್ತಾ ನೋಡ್ಕೊಂಡಿರ್ತಾನೆ. ಪಾಪ ನಮ್ಮ ಅಣ್ಣನ ಲಕ್ಷ ಆಗ್ಬೇಕು ಅಂದ್ಬಿಟ್ಟೆ ಸುಮ್ಮನೆ ಓಡಿಸ್ತಾ ಇರ್ತಾನೆ ಬೇಕಾದ್ರೆ ವಿಡಿಯೋ. ನಮ್ಮ ಅಣ್ಣ ಅಂದ್ರೂ ಇಲ್ಲ, ವಿಡಿಯೋ ಲಕ್ಷ ಓಡ್ಲಿ ಅಂತ ಓಡಿಸ್ತಾ ಇರ್ತಾನೆ. ಕೊಡ್ರಿ, ಏನಾಗಲ್ಲ. ಆಯ್ತು, ಲ್ಯಾಪ್ಟಾಪ್ ಕೊಡಿಸ್ತೀರಾ? ಲ್ಯಾಪ್ಟಾಪ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹಿಂಗೆ ಯಾವಾಗ ಆಗುತ್ತೆ? 3 ತಿಂಗಳು ಬಿಟ್ಟು ಕೊಡಿಸ್ತೀರಾ? ವರ್ಷ ಬಿಟ್ಟು. ಇವಾಗ ಆನ್ ರೆಕಾರ್ಡ್ ಹೇಳಿದ್ದಾರೆ ಇನ್ನೊಂದು 6 ತಿಂಗಳು ಬಿಟ್ಟು, ಒಂದು 6 ತಿಂಗಳು ಬಿಟ್ಬಿಟ್ಟು ವಿಕ್ಟರ್ಸ್ HP ಲ್ಯಾಪ್ಟಾಪ್ ಅದೇನು ನೋಡಿದ್ದೀವಿ 1,30,30,000 ವರ್ತ್ ಲ್ಯಾಪ್ಟಾಪ್ ಏನಿದೆ ಅದನ್ನ ನನ್ನ ಎಡಿಟಿಂಗ್ಗೆ ಕೊಡಿಸ್ತಾರಂತೆ 6 ತಿಂಗಳಾದ್ಮೇಲೆ. ಓಕೆನಾ? ಅಲ್ಲಿವರೆಗೂ ಒಂದು 6 ತಿಂಗಳಿಗೆ ಅಂದರೆ ಒಂದು 100 ವಿಡಿಯೋಸ್ ಬಂದಿರುತ್ತೆ ಒಂದು 6 ತಿಂಗಳಿಗೆ. ಆಮೇಲಿಂದ ಕೊಡಿಸ್ತಾರೆ ಅಲ್ವಾ? ಅದಕ್ಕೆ ಏನು ಮಾಡ್ಬೇಕಂದ್ರೆ ಎಲ್ಲರೂ ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವರು ವ್ಯೂಸ್ ಜಾಸ್ತಿ ಆಯಿತು ಅಂತಂದರೆ ಇಮ್ಮಿಡಿಯೇಟಾಗಿ ನನಗೆ ಓಕೆನಾ? ಓಕೆನಾ? ಸಂಬಳ ಇಲ್ಲ ನನಗೆ ಕೊಡು, ಹಾಂ ನಾನು ಕೇಳಿ ಕೊಡಿಸ್ತೀನಿ. ಹೌದಾ? ಸರಿ ಆಯಿತು. 1 ತಿಂಗಳು ಸಂಬಳನಾ? 1 ತಿಂಗಳದಕ್ಕೆ ಪ್ರತಿ ತಿಂಗಳು ಕೊಡು. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್ ಆ್ಯಂಡ್ ಪ್ರತಿ ತಿಂಗಳು ಸಂಬಳ ನನಗೆ ಕೊಡು, ನಾನು ಕೇಳಿ ಕೊಡಿಸ್ತಾ ಇರ್ತೀನಿ. ಇವಾಗಿರೋ ನಮ್ಮ ಒಂದೇ ದಾರಿ, ಎಲ್ಲರೂ ಓಡಾಗೋದು, ನಮ್ಮನ್ನ ಬಿಡೋದು, ನಮ್ಮಮ್ಮ ಹಿಂಗೆ ಅನ್ಕೊಂಬರೋ ಅಷ್ಟರಲ್ಲಿ ತಗೋ ಹಾಕೊಳ್ಳುತ್ತೆ, ಹಿಡ್ದು ಹಾಕೊಳ್ತಾರೆ. ನೋಡಿ ಬಿಲ್ ಕೊಡ್ಬೇಕು ಅಂದ್ಬಿಟ್ಟು ಎಂತ ನಿಕೃಷ್ಟ ಜನ ಇರ್ತಾರೆ ಅಂದ್ಬಿಟ್ಟು ಹಂಗೆ ಓಡೋಗ್ತಾ ಇದ್ದಾರೆ. ನೋಡಿ ಅಲ್ಲಿ
ಒಂದು ಮಾನವೀಯತೆ ಇಲ್ಲ ಏನಿಲ್ಲ. ಆಲ್ರೆಡಿ ಊಟಕ್ಕೆ ಫಸ್ಟ್ ಬಂದು ಕೂತ್ಬಿಟ್ರು, ಇವಾಗ ಎದ್ದು ಓಡೋಗ್ತಾ ಇದ್ದಾರೆ. ಊಟ ಎಲ್ಲ ಮುಗೀತು, ಇವಾಗ ಐಸ್ ಕ್ರೀಮ್ ತಿಂದ್ಬಿಟ್ಟು ರಿಜಿನ್ ಜೊತೆಗೆ ವಿಡಿಯೋನ ಎಂಡ್ ಮಾಡೋಣ. ಸೊ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಹೀಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.